ನಿಜ ತಾನೇ? ಮಹಿಳೆಯೊಬ್ಬಳು ಅಹೋರಾತ್ರಿಯಲ್ಲಿ ಹೆರಿಗೆ ನೋವಿನಿಂದ ರಸ್ತೆಯೊಂದರಲ್ಲಿ ಸಹಾಯ ಯಾಚಿಸುತ್ತಿದ್ದಳು. ಕಾರಿನವನೊಬ್ಬ ನಿಧಾನಿಸಿ ನೋಡಿಯೂ ನೋಡದಂತೆ ಹೋದ. ಅವನ ಕಾರಿನ ಹಿಂದೆ ತಾಯಿಯೇ ದೇವರು ಎಂದು ಬರೆದಿತ್ತು. ಆಟೋದವನೊಬ್ಬ ಬಂದ. ಫೋನ್ನಲ್ಲಿ ಮಾತನಾಡಿಕೊಂಡು ನಿರ್ಲಕ್ಷ್ಯತನದಿಂದ ಹೋದ. ಅವನ ಆಟೋದ ಹಿಂದೆ ಗರ್ಭಿಣಿಯರಿಗೆ ಉಚಿತ ಸೇವೆ ಎಂದು ಬರೆದಿತ್ತು. ಕೊನೆಗೆ 4 ಜನ ಹುಡುಗರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಜೋರಾಗಿ ಹಾಡು ಹಾಕಿಕೊಂಡು ಹೋದರು. ಅವರ ಜೀಪಿನ ಹಿಂದೆ ಬ್ಯಾಡ್ ಬಾಯ್ಸ್ ಎಂದು ಬರೆದಿತ್ತು. ಈ ಕಥೆಯ ಅರ್ಥ, ಗಾಡಿ ಹಿಂದೆ ಬರೆಸಿಕೊಂಡವರೆಲ್ಲ ತತ್ವಜ್ಞಾನಿಗಳಲ್ಲ. ಈ ಕತೆ ಚಿಕ್ಕದಾದರೂ ಅರ್ಥಪೂರ್ಣವಾಗಿದೆ ಅಲ್ವಾ? ನಿಮಗೆ ಈ ಕತೆ ಇಷ್ಟವಾದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.